ನೆನಪಿಟ್ಟುಕೊಳ್ಳಿ, ದೊಡ್ಡ ದೊಡ್ಡ ಪ್ರಯತ್ನಗಳೆಲ್ಲ ಅವಹೇಳನದಿಂದಲೇ ಆರಂಭವಾಗುತ್ತವೆ. ಶ್ರೇಷ್ಠ ವ್ಯಕ್ತಿಗಳು ಅವಹೇಳನಗಳಿಗೆ ಗಮನ ಕೊಡದೆ ತಮ್ಮ ನಿರಂತರ ಪ್ರಯತ್ನದಿಂದ ಗುರಿಯನ್ನು ತಲುಪುತ್ತಾರೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದಲ್ಲಿ ನಿಂದನೆಗಳಿಗೆ ಗಮನ ಕೊಡಬೇಡಿ. ಮೈಮೇಲೆ ಇರುವ ಬಂಗಾರಕ್ಕಿಂತ ನಮ್ಮ ಪಕ್ಕದಲ್ಲಿರುವ ಒಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ನಮ್ಮ ಮೌಲ್ಯ ಬೆಳೆಯುತ್ತದೆ. ಮೇಲೆ ಕಾಣಿಸುವಷ್ಟು ಸಂತೋಷವಾಗಿ ಯಾರ ಜೀವನವೂ ಇರುವುದಿಲ್ಲ. ಮೇಲ್ನೋಟಕ್ಕೆ ಎಲ್ಲರೂ ಸಂತೋಷವಾಗಿರುವರು ಎಂದು ಕಾಣಿಸುತ್ತದೆ. ಅಸಲಿಗೆ ಎಲ್ಲರ ಒಳಹೊಕ್ಕಿ ನೋಡಿದಾಗ ಎಲ್ಲರ ಬಳಿಯೂ ಸಮಸ್ಯೆಗಳ ಭಂಡಾರವೇ ಇದೆ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆ ಇದ್ದೇ ಇರುತ್ತದೆ. ಜೀವನದಲ್ಲಿ ಉನ್ನತವಾದ ಸ್ಥಾನಕ್ಕೆ ಏರುವವರೆಗೂ ಕಿವಿಗಳನ್ನು ಮುಚ್ಚಿಕೊಳ್ಳಬೇಕು. ಏಕೆಂದರೆ ಏರುವ ಮಧ್ಯದಲ್ಲಿ ಬರುವ ನಿಂದನೆಗಳನ್ನು ಇಳಿಸಿಕೊಂಡರೆ ಎತ್ತರಕ್ಕೆ ಏರಲು ಆಗುವುದಿಲ್ಲ. ನಮ್ಮ ಕೈ ಹಿಡಿದು ನಡೆಸಿದವರನ್ನು ಹಾಗೂ ನಮ್ಮ ಕೈ ಹಿಡಿದು ನಡೆಯುವವರನ್ನು ಯಾವತ್ತೂ ಮರೆಯಬೇಡ. ಹಾಗೆ ಯಾವತ್ತೂ ಕೈ ಬಿಡಬೇಡ. ಶರೀರಕ್ಕೆ ಮರಣ ಒಂದು ಬಾರಿ ಮಾತ್ರವೇ, ಆದರೆ ಮನಸ್ಸಿಗೆ ಮಾತ್ರ ತಪ್ಪು ಮಾಡಿದ ಪ್ರತಿ ಬಾರಿಯೂ ಮರಣವೇ. ಅಣುವಿನಷ್ಟು ಅರ್ಥ ಮಾಡಿಕೊಳ್ಳದಿರುವ ಮನಸ್ಸು ಇಲ್ಲದಿದ್ದರೆ ಆಕಾಶದಷ್ಟು ಪ್ರೇಮವಿದ್ದರೂ ವ್ಯರ್ಥವೇ. ಹಿಂದೆ ಹೋಗಿ ನಮ್ಮ ಗತವನ್ನು ಬದಲಾಯಿಸದೇ ಇರಬಹುದು, ಆದರೆ ಮುಂದೆ ಹೋಗಿ ನಮ್ಮ ಭವಿಷ್ಯತ್ತನ್ನು ತಪ್ಪದೇ ಬದಲಾಯಿಸಿಕೊಳ್ಳಬಹುದು. ಕೆಲವು ಬಾರಿ ಕಠಿಣವಾದ ಮನಸ್ಸಿನ ಹಿಂದೆ ಸಹೃದಯ ಇರುತ್ತದೆ. ಕೋಪದಿಂದ ಆಡಿದ ಮಾತಿನ ಹಿಂದೆ ಜವಾಬ್ದಾರಿಯಿಂದ ಕೂಡಿದ ಪ್ರೇಮ ಇರುತ್ತದೆ. ಆದರೆ ಅವುಗಳನ್ನು ಯಾರೂ ಗಮನಿಸುವುದಿಲ್ಲ. ಹವ್ಯಾಸಗಳು ಆಯುಧಗಳ ಹಾಗೆ. ಒಳ್ಳೆಯ ಹವ್ಯಾಸಗಳಾದರೆ ಜೀವನವನ್ನು ಮೇಲಕ್ಕೆತ್ತುತ್ತವೆ. ಅದೇ ಹವ್ಯಾಸಗಳು ಕೆಟ್ಟವಾದರೆ ಮೇಲಕ್ಕೆತ್ತಿದ ಜೀವನವನ್ನು ಕೂಡ ಕೆಳಗೆ ಹಾಕಬಲ್ಲವು. ಅದಕ್ಕಾಗಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು ಒಳಿತು. ಯಾವಾಗಲೂ ನಮ್ಮ ಕಡೆಯಿಂದಲೇ ಅಲ್ಲ, ಆಗಾಗ ಇತರರ ಕಡೆಯಿಂದಲೂ ಆಲೋಚಿಸಿದರೆ ಬಾಂಧವ್ಯಗಳು ಉತ್ತಮವಾಗಿರುತ್ತವೆ. ಯಾವಾಗಲೂ ನಾನೇ ಸರಿ ಅನ್ನೋ ಅಹಂಕಾರ ಬೇಡ. ಜವಾಬ್ದಾರಿ ಅನ್ನೋದು ಯಾವಾಗಲೂ ಕೂಡ ಭಾರವಾಗಿಯೇ ಇರುತ್ತದೆ. ಸಾಮರ್ಥ್ಯ ಇರುವವರು ಮಾತ್ರವೇ ಅದನ್ನು ಸಕ್ರಮವಾಗಿ ನಿಭಾಯಿಸಬಲ್ಲರು. ಮರಣವೇ ಅಲ್ಲ, ಕೆಲವರ ಚುಚ್ಚು ಮಾತುಗಳು ಕೂಡ ಮನುಷ್ಯರನ್ನು ಕೊಲ್ಲುತ್ತವೆ. ಅದಕ್ಕಾಗಿ ಮಾತಿನಲ್ಲಿ ಹಿಡಿತವಿರಲಿ. ಮನುಷ್ಯರೊಂದಿಗೆ ಕೂಡಿದ ಬಾಂಧವ್ಯಗಳು ಮನಸ್ಸು ಬದಲಾಯಿಸುವವರೆಗೆ ಮಾತ್ರ ಇರುತ್ತದೆ. ಆದರೆ ಮನಸ್ಸಿನೊಂದಿಗಿನ ಬಾಂಧವ್ಯಗಳು ಮಣ್ಣಲ್ಲಿ ಮಣ್ಣಾಗುವವರೆಗೂ ಜೊತೆಯಲ್ಲೇ ಇರುತ್ತವೆ. ಮಕ್ಕಳನ್ನು ಬೆಳೆಸುವುದು ಒಂದು ಉತ್ತಮವಾದ ಕಾರ್ಯ. ಮಕ್ಕಳನ್ನು ಶ್ರೇಷ್ಠ ರೀತಿಯಾಗಿ ಅಥವಾ ಸಾಮಾನ್ಯ ರೀತಿಯಾಗಿಯೂ ಬೆಳೆಸಬಹುದು. ಹುಟ್ಟುತ್ತಲೇ ಯಾರೂ ಶ್ರೇಷ್ಠವಾಗಿ ಅಥವಾ ಸಾಮಾನ್ಯವಾಗಿ ಹುಟ್ಟುವುದಿಲ್ಲ. ನಾವು ಬೆಳೆಸುವ ರೀತಿ ಮತ್ತು ಸುತ್ತಲಿನ ಸಮಾಜ ಅವರನ್ನು ಆ ರೀತಿ ನಿರ್ಮಿಸುತ್ತದೆ. ಈ ಪ್ರಪಂಚದಲ್ಲಿ ಇದುವರೆಗೂ ಆಗಿ ಹೋದ ಎಷ್ಟೋ ಮಹಾನ್ ವ್ಯಕ್ತಿಗಳ ಹಿಂದೆ ಅವರ ತಂದೆ ತಾಯಿ ಮತ್ತು ಗುರುಗಳು ಇದ್ದಾರೆ. ಮಕ್ಕಳನ್ನು ಶ್ರೇಷ್ಠ ವ್ಯಕ್ತಿಗಳಾಗಿ ನಿರ್ಮಿಸುವ ಜವಾಬ್ದಾರಿ ಇವರದೇ. ಎಲ್ಲ ಮಕ್ಕಳಲ್ಲಿ ಇರುವ ಶ್ರೇಷ್ಠತೆಯನ್ನು ಪರಿಚಯಿಸಬೇಕು. ಅವರ ಮಹಾನ್ತನವನ್ನು ಗಮನಿಸಬೇಕು. ಹಾಗೆ ಮತ್ತೊಂದು ಮಗುವಿನೊಂದಿಗೆ ತುಲನೆ ಮಾಡಬಾರದು. ಅವರವರಲ್ಲಿರುವ ಮಹಾನ್ ಗುಣವನ್ನು ಗಮನಿಸಿ ಬೀಜವಾಗಿ ಪೋಷಿಸಿ ಹೆಮ್ಮರ ಮಾಡಬೇಕು. ಇಂದು ನಮ್ಮ ಮಕ್ಕಳನ್ನು ಶ್ರೇಷ್ಠ ವ್ಯಕ್ತಿಗಳಾಗಿ ಬೆಳೆಸಿದರೆ ನಾಳೆ ಸಮಾಜವು ಶ್ರೇಷ್ಠ ಸಮಾಜವಾಗಿ ನಿರ್ಮಾಣವಾಗುತ್ತದೆ. ಪ್ರತಿ ಕಲ್ಲಿನಲ್ಲಿಯೂ ಒಂದು ಸುಂದರ ಮೂರ್ತಿ ಇದೆ. ಒಬ್ಬ ಶಿಲ್ಪಿ ಕಲ್ಲಿನಲ್ಲಿರುವ ಮೂರ್ತಿಯನ್ನು ನೋಡಿ ಬೇಡದಿರುವುದನ್ನು ತೆಗೆದಾಗ ಅಲ್ಲಿ ಸುಂದರ ಮೂರ್ತಿ ಗೋಚರಿಸುತ್ತದೆ. ಹಾಗೆ ಮಗುವಿನಲ್ಲಿರುವ ಶ್ರೇಷ್ಠತೆಯನ್ನು ನೋಡಿ. ಹಣೆ ಬರಹದಲ್ಲಿ ನಮ್ಮದು ಅಂತ ಬರೆದಿದ್ದರೆ
ಅದು ಈ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಮಗೆ ಸಿಕ್ಕೇ ಸಿಗುತ್ತದೆ. ಅದು ವಸ್ತುವಾಗಲಿ, ವ್ಯಕ್ತಿಯಾಗಲಿ ಅಥವಾ ಏನಾದರೂ ಆಗಲಿ. ನಂಬಿಕೆ ಅನ್ನುವುದು ಇತರರ ಮೇಲೆ ಅಲ್ಲ, ನಮ್ಮ ಮೇಲೆ ನಮಗೆ ಇದ್ದಾಗ ಮಾತ್ರ ಜೀವನದಲ್ಲಿ ಸಫಲವಾಗಲು ಸಾಧ್ಯ. ಒಬ್ಬರಿಗೆ ಮಾತು ಕೊಡುವುದಕ್ಕೆ ಮುಂಚೆ ಚೆನ್ನಾಗಿ ಯೋಚಿಸು, ಏಕೆಂದರೆ ನಿನಗೆ ಅದು ಕೇವಲ ಮಾತೇ ಇರಬಹುದು, ಆದರೆ ಆ ಮಾತು ತೆಗೆದುಕೊಂಡವರಿಗೆ ಅದು ಒಂದು ನಂಬಿಕೆ. ಇತರರನ್ನು ನಿಂದಿಸುವ ಅಭ್ಯಾಸ ಇರುವವರಿಗೆ ನಿಜ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇರುವುದಿಲ್ಲ. ಇತರರನ್ನು ಸುಮ್ಮನೆ ನಿಂದಿಸುವುದೇ ಅವರ ಕೆಲಸ. ನೀನು ಧರಿಸಿದ ವಸ್ತ್ರ ಮತ್ತು ಆಭರಣಗಳಿಂದ ನಿನ್ನ ಒಂದು ಬಾಹ್ಯ ಸೌಂದರ್ಯ ತೋರಿಸುತ್ತದೆ, ಆದರೆ ನೀನು ಮಾತನಾಡುವ ಮಾತು ನಿನ್ನ ಮನಸ್ಸಿನ ಸೌಂದರ್ಯವನ್ನು ತೋರಿಸುತ್ತದೆ. ಯಾವುದೇ ಬಾಂಧವ್ಯದಲ್ಲಿ ಹೇಳುವ ಮತ್ತು ಕೇಳುವ ಸಲಿಗೆ ಇದ್ದಾಗ ಮಾತ್ರ ಆ ಬಾಂಧವ್ಯ ಕೊನೆಯವರೆಗೂ ಉಳಿಯುತ್ತದೆ. ಜೀವನದಲ್ಲಿ ಕೆಲವು ಬಾರಿ ತಪ್ಪು ಮಾಡದಿದ್ದರೂ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಇದ್ದಲ್ಲಿಯೇ ಇರದೆ ಉನ್ನತವಾಗಿ ಬೆಳೆಯಬೇಕು. ಅದಕ್ಕೆ ತಗ್ಗಿ ನಡೆಯುವುದನ್ನು ಕಲಿಯಬೇಕು. ಬೆಟ್ಟದಷ್ಟು ಸಹನೆಯನ್ನು ನರನರಗಳಲ್ಲೂ ತುಂಬಿಕೊಂಡು ಜೀವನದಲ್ಲಿ ಮುಂದೆ ಸಾಗಬೇಕು. ಆಗಲೇ ಸಮಾಜದಲ್ಲಿ ಗೌರವ ಮತ್ತು ಮೌಲ್ಯ ದೊರೆಯುತ್ತದೆ. ಜೀವನದಲ್ಲಿ ಎಲ್ಲ ಸರಿ ಇದ್ದಾಗ ಧೈರ್ಯ ಮತ್ತು ಶಾಂತಿಯಿಂದ ಇರುವುದು ದೊಡ್ಡ ವಿಷಯವಲ್ಲ. ಎಷ್ಟೋ ಸಮಸ್ಯೆಗಳು ನಿನ್ನ ಸುತ್ತಲೂ ಇದ್ದರೂ ಕೂಡ ಧೈರ್ಯ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳದೇ ಇರುವುದೇ ದೊಡ್ಡ ವಿಷಯ. ನಾವು ಬರೆಯುವ ಅಕ್ಷರಗಳು ತಪ್ಪಾದರೆ ಸರಿಪಡಿಸಿಕೊಳ್ಳುವುದು ಸುಲಭ, ಆದರೆ ನಾವು ನಡೆಯುವ ಮಾರ್ಗ ತಪ್ಪಾದರೆ ಸರಿಪಡಿಸಿಕೊಳ್ಳುವುದು ಬಹಳ ಕಠಿಣ. ಜೀವನ ಒಂದು ನದಿಯ ಪ್ರವಾಹವಿದ್ದಂತೆ. ಪ್ರವಾಹ ಯಾವಾಗ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂದು ಊಹಿಸಲು ಅಸಾಧ್ಯ. ಜೀವನವೂ ಅಷ್ಟೇ, ಯಾವಾಗ ಯಾವ ತಿರುವು ಪಡೆದುಕೊಳ್ಳುತ್ತದೆ ಎಂದು ಹೇಳುವುದು ಅಸಾಧ್ಯ. ಪ್ರತಿ ತಿರುವನ್ನು ಸ್ವೀಕರಿಸಬೇಕು. ಒಂದು ಬಾರಿ ಮುಂದೆ ಸಾಗಿದರೆ ಹಿಂತಿರುಗುವುದು ಅಸಾಧ್ಯ. ಜೀವನ ಒಂದು ಗಮ್ಯ ಅಲ್ಲ, ನಿರಂತರ ಸಾಗುವ ಒಂದು ಪ್ರಯಾಣ. ಸಂತೋಷ ಇರುವ ಕಡೆ ಬದುಕಬೇಕೆಂದು ಅಂದುಕೊಳ್ಳುವುದಕ್ಕಿಂತ ನೀನು ಇರುವ ಕಡೆ ಸಂತೋಷವನ್ನು ಸೃಷ್ಟಿಸಿಕೊ. ಆಗ ನಿನ್ನ ಜೀವನ ತೃಪ್ತಿದಾಯಕವಾಗಿ ಇರುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.